ಈಡನ್ ಗಾರ್ಡನ್ಸ್ನಲ್ಲಿ ಕೆಕೆಆರ್ ವಿರುದ್ಧ ಸೋಲಿನ ಅಂಚಿನಲ್ಲಿದ್ದ LSG. 8ನೇ ಕ್ರಮಾಂಕದಲ್ಲಿ ಬಂದ 21 ವರ್ಷದ ಮುಕುಲ್ ಚೌಧರಿ 27 ಎಸೆತಗಳಲ್ಲಿ 54 ರನ್, 7 ಸಿಕ್ಸರ್, 2 ಬೌಂಡ್ರಿ ಸಿಡಿಸಿ ಅಸಾಧ್ಯ ಗೆಲುವು ತಂದರು. ಪಂದ್ಯವು IPL ಇತಿಹಾಸದಲ್ಲಿ ಅವಿಸ್ಮರಣೀಯವಾಯಿತು. ಬಡತನದಿಂದ IPL ನಕ್ಷತ್ರನಾದ ಹುಡುಗನ ಕಥೆಯೇ ನಿಜಕ್ಕೂ ರೋಚಕ. ವೀಕ್ಷಕರೇ, ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಕೋಲ್ಕತಾ ನೈಟ್ ರೈಡರ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ನಡುವೆ ಮೊನ್ನೆ ನಡೆದ ಪಂದ್ಯ ನಿಜಕ್ಕೂ ಒಂದು ಅದ್ಭುತವೇ. 182 ರನ್ಗಳ ಗುರಿ ಬೆನ್ನಟ್ಟಿದ್ದ ಲಕ್ನೋ ತಂಡ 128 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಸೋಲಿನ ಅಂಚಿನಲ್ಲಿತ್ತು. ಇನ್ನೇನು ಕತೆ ಮುಗಿಯಿತು ಎಂದು ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಕ್ರೀಸ್ ಆಕ್ರಮಿಸಿಕೊಂಡ 21 ವರ್ಷದ ಯುವ ಆಟಗಾರ ಮುಕುಲ್ ಚೌಧರಿ ಪಂದ್ಯದ ಗತಿಯನ್ನೇ ಬದಲಿಸಿದರು. ಅವರ ಆಟ IPL ಇತಿಹಾಸದಲ್ಲೇ ಹೊಸ ದಾಖಲೆ ಬರೆಯಿತು. ಹೊಸ ಹುಡುಗ ಎಂದು ಮುಕುಲ್ ಅವರನ್ನು ಹಗುರವಾಗಿ ತೆಗೆದುಕೊಂಡ KKR ಬೌಲರ್ಗಳಿಗೆ ಸರಿಯಾದ ಪೆಟ್ಟು ಬಿತ್ತು. ಕೇವಲ 27 ಎಸೆತಗಳಲ್ಲಿ 54 ರನ್ ಚಚ್ಚಿದ ಮುಕುಲ್ 7 ಸಿಕ್ಸರ್ ಮತ್ತು 2 ಬೌಂಡ್ರಿ ಬಾರಿಸಿದರು. ಕೊನೆಯವರೆಗೂ ಔಟ್ ಆಗದೆ ಅಚಲವಾಗಿ ನಿಂತು ತಂಡಕ್ಕೆ 3 ವಿಕೆಟ್ಗಳ ರೋಮಾಂಚಕ ಗೆಲುವು ತಂದುಕೊಟ್ರು. ಕ್ರೀಸ್ನಲ್ಲಿದ್ದಾಗ ರಿಷಬ್ ಪಂತ್ ನೀಡಿದ ಒಂದು ಸಣ್ಣ ಸಲಹೆ ತನ್ನ ಆಟಕ್ಕೆ ಬಹಳ ಸಹಾಯ ಮಾಡಿತು ಅಂತ ಸ್ವತಃ ಮುಕುಲ್ ಅವರೇ ಹೇಳಿದ್ದಾರೆ. ಈ ಅದ್ಭುತ ಗೆಲುವಿನ ನಂತರದಲ್ಲಿ ಮೈದಾನದಲ್ಲಿ ನಡೆದ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಲಕ್ನೋ ತಂಡದ ಮಾಲೀಕ ಸಂಜೀವ್ ಗೋಯಂಕಾ ಅವರು ಭಾವುಕರಾಗಿ ಮುಕುಲ್ ಅವರನ್ನು ಅಪ್ಪಿಕೊಂಡ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಯಿತು. ಒಂದು ಹಂತದಲ್ಲಿ ಕೇವಲ 35% ಗೆಲುವಿನ ಸಾಧ್ಯತೆ ಮುಕುಲ್ ಆಟದಿಂದ ಕ್ಷಣ ಮಾತ್ರದಲ್ಲಿ 75%ಕ್ಕೆ ಏರಿತು. ಈ ಮೂಲಕ ಕ್ರಿಕೆಟ್ ಜಗತ್ತಿಗೆ ಒಬ್ಬ ಅದ್ಭುತ ಫಿನಿಷರ್ ಸಿಕ್ಕಂತಾಯಿತು. ಇನ್ನು ಮುಕುಲ್ ಚೌಧರಿ ಅವರ ಈ ಸಿಡಿಲಮರಿ ಆಟವನ್ನು ಸಚಿನ್ ತೆಂಡೂಲ್ಕರ್ ಅವರ ಪುತ್ರ ಅರ್ಜುನ್ ತೆಂಡೂಲ್ಕರ್ ಮೊದಲೇ ಊಹಿಸಿದರು. IPL ಪಂದ್ಯಕ್ಕೂ ಮುನ್ನ ಪಾಡ್ಕಾಸ್ಟ್ ಒಂದರಲ್ಲಿ ಮಾತನಾಡಿದ ಅವರು, ನಾನು ಮುಕುಲ್ ಅವರನ್ನು ಹತ್ತಿರದಿಂದ ನೋಡಿದ್ದೇನೆ. ನೆಟ್ಸ್ನಲ್ಲಿ ಅವರು ನಿರಾಯಾಸವಾಗಿ ದೊಡ್ಡ ಸಿಕ್ಸರ್ಗಳನ್ನು ಹೊಡೆಯುವುದನ್ನು ಕಂಡು ನಾನು ನಿಜವಾಗಿಯೂ ಪ್ರಭಾವಿತನಾಗಿದ್ದೇನೆ. ಅವರ ಬ್ಯಾಟಿಂಗ್ನಲ್ಲಿ ಅದ್ಭುತ ಶಕ್ತಿ ಇದೆ. ಮುಂಬರುವ ದಿನಗಳಲ್ಲಿ ಮುಕುಲ್ ದೊಡ್ಡ ಮಟ್ಟದಲ್ಲಿ ಮಿಂಚುವುದನ್ನು ನೀವೆಲ್ಲರೂ ಕಾಣ್ತೀರಿ ಅಂತ ಹೇಳಿದರು. ಅವರ ಆ ಭವಿಷ್ಯ ಈಡನ್ ಗಾರ್ಡನ್ಸ್ನಲ್ಲಿ ನಿಜವಾಗಿದೆ. ಹಾಗೆಯೇ LSG ತಂಡದ ಮುಖ್ಯ ಕೋಚ್ ಜಸ್ಟಿನ್ ಲ್ಯಾಂಗರ್ ಕೂಡ ಮುಕುಲ್ ಆಟಕ್ಕೆ ಮಾರು ಹೋಗಿದ್ದಾರೆ. ಪಂದ್ಯದ ನಂತರ ಮಾತನಾಡಿದ ಅವರು, ಮುಕುಲ್ ವಿಕೆಟ್ಗಳ ನಡುವೆ ಓಡುವ ವೇಗವನ್ನು ನೋಡಿದರೆ ವಿರಾಟ್ ಕೊಹ್ಲಿ ನೆನಪಾಗ್ತಾರೆ. ಹಾಗೆಯೇ ಪಂದ್ಯವನ್ನು ಫಿನಿಷ್ ಮಾಡುವ ಅವರ ಶೈಲಿ ಮತ್ತು ಆಟದ ಅರಿವು ಮಹೇಂದ್ರ ಸಿಂಗ್ ಧೋನಿಯಂತಿದೆ. ತರಬೇತಿಯ ಸಮಯದಲ್ಲಿಯೇ ನಾನು ಮುಕುಲ್ಗೆ ಮುಂದಿನ 4 ತಿಂಗಳಲ್ಲಿ ನಿನ್ನನ್ನು ಭಾರತದ ಅತ್ಯಂತ ಅಪಾಯಕಾರಿ 6 ಅಥವಾ 7ನೇ ಕ್ರಮಾಂಕದ ಬ್ಯಾಟರ್ ಆಗಿ ರೂಪಿಸ್ತೇನೆ ಎಂದು ಹೇಳಿದ್ದೆ. ಆ ಯುವಕನ ಕಣ್ಣಿನಲ್ಲಿ ಗೆಲ್ಲಬೇಕೆಂಬ ಅದ್ಭುತವಾದ ಹಸಿವಿದೆ ಎಂದು ಲ್ಯಾಂಗರ್ ಹೆಮ್ಮೆಯಿಂದ ಹೇಳಿದ್ದಾರೆ. ಮುಕುಲ್ ರಾಜಸ್ಥಾನದ ಜುಂಜುನು ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿ ಆಗಸ್ಟ್ 6, 2004ರಂದು ಜನಿಸಿದರು. ಇಂದು ಮೈದಾನದಲ್ಲಿ ಅಬ್ಬರಿಸುತ್ತಿರುವ ಈ ಹುಡುಗನ ಹಿಂದೆ ಅಪ್ಪನ ದೊಡ್ಡ ಕನಸಿತ್ತು. ಮುಕುಲ್ ಇನ್ನು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ನನ್ನ ಮಗ ದೊಡ್ಡ ಕ್ರಿಕೆಟರ್ ಆಗಬೇಕು ಎಂದು ಅವರ ತಂದೆ ಕನಸು ಕಂಡಿದ್ದರು. ಆದರೆ ಆ ಕನಸಿನ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ. ಈ ಕನಸು ನನಸು ಮಾಡುವುದು ಅಷ್ಟು ಸುಲಭವಿರಲಿಲ್ಲ. ಮುಕುಲ್ ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀರಾ ಕಷ್ಟದಲ್ಲಿತ್ತು. ಬಡತನದಿಂದಾಗಿ ಸಣ್ಣ ವಯಸ್ಸಿನಲ್ಲಿಯೇ ಬ್ಯಾಟ್ ಹಿಡಿಯಲು ಮುಕುಲ್ಗೆ ಸಾಧ್ಯವಾಗಲಿಲ್ಲ. ಅಪ್ಪ ಅಮ್ಮ ಮಗನ ಭವಿಷ್ಯಕ್ಕಾಗಿ ಎಷ್ಟೋ ಕಷ್ಟಗಳನ್ನು ಎದುರಿಸಿದರು. ಹಸಿವು ಮತ್ತು ಬಡತನದಿಂದಾಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಮುಂದೂಡುವುದು ಆ ಕುಟುಂಬಕ್ಕೆ ಅನಿವಾರ್ಯವಾಗಿತ್ತು. ಕಷ್ಟಗಳ ನಡುವೆಯೂ ಛಲ ಬಿಡದ ಮುಕುಲ್ ತಮ್ಮ 12ನೇ ವಯಸ್ಸಿನಲ್ಲಿ ಕ್ರಿಕೆಟ್ ಆಡಲು ಶುರು ಮಾಡಿದರು. ಬೇರೆ ಮಕ್ಕಳು ಈ ವಯಸ್ಸಿಗೆ ಆಗಲೇ ಶಾಲಾ ಮಟ್ಟದಲ್ಲಿ ಮಿಂಚುತ್ತಿದ್ದರೆ ಮುಕುಲ್ ಮೊದಲ ಹೆಜ್ಜೆ ಇಡ್ತಾಯಿದ್ರು. ಊರಿನಲ್ಲಿ ಸರಿಯಾದ ಕೋಚ್ ಅಥವಾ ಅಕಾಡೆಮಿ ಇರಲಿಲ್ಲ. ಹೀಗಾಗಿ ಅವರ ಆರಂಭಿಕ ದಿನಗಳು ಬಹಳ ಕಷ್ಟಕರವಾಗಿದ್ವು ಹಾಗೂ ಅವರ ಬೆಳವಣಿಗೆ ನಿಧಾನವಾಗಿತ್ತು. ಸ್ವಲ್ಪ ದಿನಗಳ ನಂತರ ಅವರ ಊರಿನಲ್ಲಿ SPC ಕ್ರಿಕೆಟ್ ಅಕಾಡೆಮಿ ಶುರುವಾಯಿತು. ಅಲ್ಲಿ 5-6 ವರ್ಷಗಳ ಕಾಲ ದಿನವಿಡೀ ಕಠಿಣ ಅಭ್ಯಾಸ ಮಾಡಿದರು. ಆದರೆ ಇಷ್ಟು ಸಾಲದು, ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯಲು ದೊಡ್ಡ ನಗರಕ್ಕೆ ಹೋಗಲೇಬೇಕು ಎಂದು ಮುಕುಲ್ ನಿರ್ಧಾರ ಮಾಡಿದರು. ಇದ್ದ ಅಲ್ಪ ಸ್ವಲ್ಪ ಅನುಕೂಲಗಳನ್ನು ಬಿಟ್ಟು ಕಠಿಣ ನಿರ್ಧಾರದೊಂದಿಗೆ ಜೈಪುರಕ್ಕೆ ಹೊರಟರು. ಜೈಪುರದಲ್ಲಿ 4 ವರ್ಷಗಳ ಕಾಲ ಸತತ ಅಭ್ಯಾಸ ನಡೆಸಿದರು. ಜೊತೆಗೆ ಗುರುಗ್ರಾಮ್ಗೆ ತೆರಳಿ ದೆಹಲಿಯ ಮೈದಾನಗಳಲ್ಲಿಯೂ ಪಂದ್ಯಗಳನ್ನು ಆಡಿದರು. ದೆಹಲಿಯ ವೇಗದ ಪಿಚ್ಗಳಲ್ಲಿ ಆಡಿದ್ದು ಅವರ ಆಟಕ್ಕೆ ಹೊಸ ವೇಗ ಮತ್ತು ಶಕ್ತಿ ನೀಡಿತು. ಈ ಕಠಿಣ ಪಯಣ ಮತ್ತು ಹೋರಾಟ ಅವರ ಮನಸ್ಸನ್ನು ಬಲಗೊಳಿಸಿತು. ಇದರಿಂದಲೇ ಇಂದು IPLನ ಒತ್ತಡವನ್ನು ಅವರು ಸುಲಭವಾಗಿ ನಿಭಾಯಿಸುತ್ತಿದ್ದಾರೆ. ಮುಕುಲ್ ಆಟದ ಶೈಲಿ ಮೊದಲಿನಿಂದಲೂ ಆಕ್ರಮಣಕಾರಿ. ಬೌಲರ್ ಎಷ್ಟೇ ಒಳ್ಳೆಯ ಬಾಲ್ ಹಾಕಿದರೂ ಒಂದು ಬಾಲ್ ನಾನು ಹೊಡೆಯುವ ಜಾಗಕ್ಕೆ ಬಂದೇ ಬರ್ತದೆ, ಅದನ್ನು ನಾನು ಖಂಡಿತ ಸಿಕ್ಸರ್ಗೆ ಅಟ್ಟುತ್ತೇನೆ ಎಂತಾರೆ ಮುಕುಲ್. ಇದು ಅವರ ಅಚಲ ಆತ್ಮವಿಶ್ವಾಸ. ಈಡನ್ ಗಾರ್ಡನ್ಸ್ನಲ್ಲಿ ಮೊದಲ ಸಿಕ್ಸರ್ ಬಾರಿಸಿದ ತಕ್ಷಣವೇ ತಮ್ಮೊಳಗಿದ್ದ ಭಯವನ್ನೆಲ್ಲ ಮಾಯವಾಗಿತ್ತು ಎಂದು ಅವರು ನೆನಪಿಸಿಕೊಳ್ತಾರೆ. ಇವರ ನಿರಂತರ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದ್ದು 2023ರಲ್ಲಿ.
ರಾಜಸ್ಥಾನ ತಂಡದ ಮೂಲಕ ರಣಜಿ ಟ್ರೋಫಿಗೆ ಕಾಲಿಟ್ಟರು. ನಂತರ 2025-26ರ ವಿಜಯ್ ಹಜಾರೆ ಮತ್ತು ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿಯೂ ಮಿಂಚಿದ್ರು. ದೇಶೀಯ ಟಿ20ಯಲ್ಲಿ 46.67 ಸರಾಸರಿ ಹಾಗೂ 164.71 ಸ್ಟ್ರೈಕ್ ರೇಟ್ನಲ್ಲಿ ರನ್ ಗಳಿಸಿ ಎಲ್ಲರ ಗಮನ ಸೆಳೆದರು. ಈ ಪ್ರದರ್ಶನವೇ ಅವರಿಗೆ IPL ಬಾಗಿಲು ತೆರೆಯಿತು. IPL 2026ರ ಹರಾಜಿನಲ್ಲಿ ಮುಕುಲ್ ಮೂಲ ಬೆಲೆ ಇದ್ದದ್ದು ಕೇವಲ 30 ಲಕ್ಷ ರೂಪಾಯಿ. ಆದರೆ ಇವರ ಪ್ರತಿಭೆ ಅರಿತಿದ್ದ ಮುಂಬೈ, ರಾಜಸ್ಥಾನ ಮತ್ತು ಲಕ್ನೋ ತಂಡಗಳು ಇವರನ್ನು ಕೊಳ್ಳಲು ಮುಗಿಬಿದ್ವು. ಕೊನೆಗೆ ಲಕ್ನೋ ತಂಡ 2.6 ಕೋಟಿ ರೂಪಾಯಿಗೆ ಇವರನ್ನು ಖರೀದಿಸಿತು. ಇದು ಬಡತನದಲ್ಲಿ ಬೆಳೆದ ಮುಕುಲ್ ಹೋರಾಟಕ್ಕೆ ಮತ್ತು ತಂದೆ ತಾಯಿಯ ಕನಸಿಗೆ ಸಿಕ್ಕ ಅತಿದೊಡ್ಡ ಗೌರವ. ಕಡು ಬಡತನದ ಚಿಕ್ಕ ಹಳ್ಳಿಯಿಂದ ಬಂದು ಈಡನ್ ಗಾರ್ಡನ್ಸ್ನಲ್ಲಿ ಲಕ್ಷಾಂತರ ಜನರ ಎದುರು ಅಬ್ಬರಿಸಿದ ಮುಕುಲ್ ಸಾಧನೆ ಕ್ರೀಡಾ ಇತಿಹಾಸದಲ್ಲಿ ಸದಾ ನೆನಪಿನಲ್ಲಿ ಉಳಿಯುವಂಥದ್ದು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ iDina.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು iDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.